ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ IDBI ಬ್ಯಾಂಕ್ನಲ್ಲಿ ಕಾರ್ಯರತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. IDBI ಬ್ಯಾಂಕ್ನಲ್ಲಿ ರಿಕ್ವೈರ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 7, 2020 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು ಏಪ್ರಿಲ್ 20, 2025 ಕೊನೆಯ ದಿನಾಂಕ ಆಗಿದೆ. ಅಪ್ಲಿಕೇಶನ್ನ ನೀವು ಯಾವ ರೀತಿ ಹಾಕಬೇಕು ಮತ್ತು ಏಜ್ ಲಿಮಿಟ್ ಏನು ಮತ್ತು ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಕ್ಯಾಟಗರಿ ವೈಸ್ ಪೋಸ್ಟ್ ಯಾವ ರೀತಿ ಹಂಚಿಕೆ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ DGM ಗ್ರೇಡ್ D ಒಳಗೆ UR ಕ್ಯಾಂಡಿಡೇಟ್ಗೆ 4 ಪೋಸ್ಟ್ ಖಾಲಿ ಇದ್ದರೆ ಮತ್ತು SCಗೆ 1, STಗೆ 1, OBC 2, ಟೋಟಲ್ ವೇಕೆನ್ಸಿ 8 ವೇಕೆನ್ಸಿ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಖಾಲಿ ಇವೆ. ಮತ್ತು ಇನ್ನು ಎರಡನೇದಾಗಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ ಗ್ರೇಡ್ C ಒಳಗೆ UR ಅಭ್ಯರ್ಥಿಗೆ 17 ವೇಕೆನ್ಸಿ ಖಾಲಿ ಇದ್ದು SCಗೆ 6, STಗೆ 4 ಮತ್ತು OBC ಕ್ಯಾಂಡಿಡೇಟ್ಗೆ 11 ವೇಕೆನ್ಸಿ ಖಾಲಿದಾವೆ. ಇನ್ನು EWS ಕ್ಯಾಂಡಿಡೇಟ್ಗೆ 4 ವೇಕೆನ್ಸಿ ಖಾಲಿದ್ದು ಟೋಟಲು 42 ವೇಕೆನ್ಸಿ ಖಾಲಿದಾವ್ರಿ. ಇನ್ನು ಮೂರನೇದಾಗಿ ಮ್ಯಾನೇಜರ್ ಗ್ರೇಡ್ B ಒಳಗೆ UR ಕ್ಯಾಂಡಿಡೇಟ್ಗೆ 29 ಇದ್ದರೆ SC 15, ST 5, OBC 14 ಇದ್ದರೆ EWS 6 ವೇಕೆನ್ಸಿ ಮತ್ತು ಟೋಟಲ್ ಆಗಿ 69 ವೇಕೆನ್ಸಿ ಮ್ಯಾನೇಜರ್ ಗ್ರೇಡ್ B ಹುದ್ದೆಗಳು ಖಾಲಿ ಇವೆ. ಟೋಟಲ್ ಆಗಿ ಕಾಸ್ಟ್ ವೈಸ್ ಟೋಟಲ್ ಎಷ್ಟು ಖಾಲಿದಾವಂದ್ರೆ UR ಕ್ಯಾಂಡಿಡೇಟ್ಗೆ 50 ಪೋಸ್ಟ್ ಖಾಲಿ ಇದ್ದರೆ SC ಅಭ್ಯರ್ಥಿಗಳಿಗೆ 22 ಪೋಸ್ಟ್ ಖಾಲಿದಾವೆ. ಇನ್ನು STಗೆ 10, ಇನ್ನು OBCಗೆ 27, EWS ಅಭ್ಯರ್ಥಿಗೆ 10 ವೇಕೆನ್ಸಿ ಖಾಲಿದಾವೆ. ಇನ್ನು ಟೋಟಲ್ ಆಗಿ ನೋಡ್ಬೇಕಂದ್ರೆ ವೇಕೆನ್ಸಿ ನಾವು 119 ವೇಕೆನ್ಸಿ IDBI ಬ್ಯಾಂಕಿನಲ್ಲಿ ಖಾಲಿ ಇದಾವೆ ರೀ. ಪೋಸ್ಟ್ ವೈಸ್ ಏಜ್, ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರಬೇಕು ಅಂತ ನೋಡೋಣ. ಮೊದಲೇದಾಗಿ ಪೋಸ್ಟ್ ಕೂಡ ಅಡಿಟ್ ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿ. ವೇಕೆನ್ಸಿ ನೇಮ್ ಏನಂದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಒಳಗೆ ಏಜ್ ಲಿಮಿಟ್ ನೋಡಿರಿ. ಏಜ್ ಲಿಮಿಟ ಮಿನಿಮಮ್ 28 ವರ್ಷ ಮತ್ತು ಮ್ಯಾಕ್ಸಿಮಮ್ 40 ವರ್ಷದೊಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು BTech ಅಥವಾ BE ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮತ್ತು ಕಮ್ಯುನಿಕೇಷನ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು. ಮಿನಿಮಮ್ ಎಕ್ಸ್ಪೀರಿಯೆನ್ಸ 7 ವರ್ಷ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಮತ್ತು BFSIಯಲ್ಲಿ 4 ವರ್ಷಗಳ ಕಾಲ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು ಎರಡನೇದಾಗಿ ನೋಡಿರಿ, ಫೈನಾನ್ಷಿಯಲ್ ಮತ್ತು ಅಕೌಂಟ್ಸ ಇದು ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಇದೆ. ಗ್ರೇಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ರೇಡ್ D ಒಳಗೆ ಮಿನಿಮಮ್ ಏಜ 35ರಿಂದ ಮ್ಯಾಕ್ಸಿಮಮ್ ಏಜ 45 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ CA ಆಗಿರಬೇಕು ಅಥವಾ ICW ಆಗಿರಬೇಕು ಅಥವಾ MBA ಫೈನಾನ್ಸ್, ಇದರಲ್ಲಿ ಮೂರರಲ್ಲಿ ಯಾವುದಾದ್ರೂ ಈ ಹುದ್ದೆಗೆ ಅಪ್ಲಿಕೇಶನನ್ನು ಅಭ್ಯರ್ಥಿ ಹಾಕ್ಬೋದು. ಮತ್ತು ಇವರಿಗೆ ವರ್ಕ್ ಎಕ್ಸ್ಪೀರಿಯೆನ್ಸ 10 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಅಥವಾ BFSIನಲ್ಲಿ ಅಭ್ಯರ್ಥಿ 7 ವರ್ಷ ಆದರೂ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು ಎರಡನೇದಾಗಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಒಳಗೆ ಮಿನಿಮಮ್ ಏಜ 28 ಮತ್ತು ಮ್ಯಾಕ್ಸಿಮಮ್ 40 ವರ್ಷದ ಒಳಗಿನ ಅಭ್ಯರ್ಥಿ, ಅಂದರೆ 28 ವರ್ಷದ ಮೇಲಿನ ಅಭ್ಯರ್ಥಿ ಮತ್ತು 40 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕೂ ಕೂಡ 7 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸ ಮತ್ತು BFSIನಲ್ಲಿ 4 ವರ್ಷ ಆದರೂ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಒಂದು ಮೂರನೇದ ಮ್ಯಾನೇಜರ್ ಗ್ರೇಡ್ B ಒಳಗೆ ಮಿನಿಮಮ್ ಏಜ 25 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾರು ಅಂದರೆ ಯಾವ ಹುದ್ದೆ ಅಂದರೆ ಮ್ಯಾನೇಜರ್ ಗ್ರೇಡ್ B ಹುದ್ದೆಗೆ ಮಿನಿಮಮ್ 4 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಮತ್ತು BFSIನಲ್ಲಿ ಆದರೆ 2 ವರ್ಷಗಳ ಕಾಲ ಅಭ್ಯರ್ಥಿಗೆ ಹುದ್ದೆಯ ಬಗ್ಗೆ ಅನುಭವವನ್ನು ಹೊಂದಿರಬೇಕು. ಇನ್ನು ಮೂರನೇದಾಗಿ ನೋಡಿರಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಮಿನಿಮಮ್ ಏಜ 28 ವರ್ಷದ ಮೇಲಿನ ಮತ್ತು 40 ವರ್ಷದ ಒಳಗಿನ ಅಭ್ಯರ್ಥಿ
ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಇನ್ ಲಾ ಫಾರ್ಮ್ ಎನಿ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಇಟ್ಸ್ ರೆಗ್ಯುಲರಿ ಬಾಡೀಸ್ ಒಳಗೆ ಅಭ್ಯರ್ಥಿ ತನ್ನದೇ ಆದ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿಸಿರಬೇಕು. ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ 7 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿದ್ದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ ಸಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. 4ನೇದಾಗಿ ನೋಡಿರಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ. ಇದು ವೇಕೆನ್ಸಿ ಬಂದುಬಿಟ್ಟು 2 ವೇಕೆನ್ಸಿ ಖಾಲಿ ಇದಾವೆ. ಗ್ರೇಡ್ ಅಂದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ ಸಿ. ಮಿನಿಮಮ್ ಏಜ್ ಬಂದುಬಿಟ್ಟು 28 ವರ್ಷದ ಒಳಗಿನ ಅಭ್ಯರ್ಥಿ ಮತ್ತು ಮಿನಿಮಮ್ 28 ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 40 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ BE ಅಥವಾ BTech, ಇನ್ನು ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್, ಮತ್ತು ಇನ್ನು ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಗಳು ಇಂಥ ಯಾವುದೇ ವಿಭಾಗದಲ್ಲಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿರಬೇಕು. ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 7 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. 5ನೇದು ಮ್ಯಾನೇಜರ್ ಗ್ರೇಡ್ ಬಿ. ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿ ಇದೆ. ಮಿನಿಮಮ್ ಅಂದರೆ 25 ವರ್ಷದ ಮೇಲಿನ ಮತ್ತು ಮ್ಯಾಕ್ಸಿಮಮ್ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಭ್ಯರ್ಥಿಗೆ ಕ್ವಾಲಿಫಿಕೇಷನ್ CA ಅಥವಾ MBA ಕ್ವಾಲಿಫಿಕೇಷನ್ ಮುಗಿಸಿರಬೇಕು. ಮಿನಿಮಮ್ 4 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 6ನೇದಾಗಿ ಡಿಜಿಟಲ್ ಬ್ಯಾಂಕಿಂಗ್ 1 ವೇಕೆನ್ಸಿ ಖಾಲಿ ಇದ್ದು ಮ್ಯಾನೇಜರ್ ಗ್ರೇಡ್ B ಒಳಗೆ ಮಿನಿಮಮ್ 25 ವರ್ಷದ ಮೇಲಿನ ಮತ್ತು ಕನಿಷ್ಠ 25 ಮತ್ತು ಗರಿಷ್ಠ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BCA ಅಥವಾ BSc IT ಅಥವಾ BTech, BE ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂತಹ ವಿಭಾಗದಲ್ಲಿ ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿಸಿರಬೇಕು. ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 4 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 7ನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಕೋಡ್ ಆಗಿದ್ದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ರೇಡ್ D ಒಳಗೆ ಕನಿಷ್ಠ 35 ವರ್ಷ ಮತ್ತು ಗರಿಷ್ಠ 45 ವರ್ಷದೊಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಫ್ರಾಮ್ ಎನಿ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಹಿಂದಿ ಆರ್ ಇಂಗ್ಲೀಷ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನ್ ಮುಗಿಸಿ ಮಿನಿಮಮ್ 60% ತೆಗೆದುಕೊಂಡು ಪಾಸಾಗಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 10 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಥವಾ 7 ವರ್ಷಗಳ ಕಾಲ BA ಪೆಸಾವಿನಲ್ಲಿ ಅಭ್ಯರ್ಥಿ ತನ್ನದೇ ಆದ ಹುದ್ದೆಯನ್ನು ಬಗ್ಗೆ ನಾಲೆಜನ್ನು ಹೊಂದಿರಬೇಕು. 8ನೇದಾಗಿ ನೋಡಿರಿ ಡೆಪ್ಯೂಟಿ ಮ್ಯಾನೇಜರ್ ಗ್ರೇಡ್ D ಒಳಗೆ ವೇಕೆನ್ಸಿ 1 ವೇಕೆನ್ಸಿ ಖಾಲಿದ್ದು ಇದು ಕನಿಷ್ಠ 35 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 45 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಇನ್ BSc ಅಥವಾ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಥವಾ BTech ಫ್ರಾಮ್ ಎನಿ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಆರ್ ಇಟ್ಸ್ ರೆಗ್ಯುಲರಿಟಿ ಬಾಡೀಸ್ ಒಳಗೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿರಬೇಕು. 10 ವರ್ಷ ಎಕ್ಸ್ಪೀರಿಯೆನ್ಸ BFSC ಒಳಗಾದರೆ 7 ವರ್ಷಗಳ ಕಾಲ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಏಜ್ ಲಿಮಿಟ್ ನೋಡಿರಿ ಕನಿಷ್ಠ 28 ವರ್ಷ ಮತ್ತು ಗರಿಷ್ಠ 40 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಇನ್ BSc ಮ್ಯಾಥಮೆಟಿಕ್ಸ್ ಮತ್ತು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇತರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ವರ್ಕ್ ಎಕ್ಸ್ಪೀರಿಯೆನ್ಸ್ 7 ವರ್ಷ ಆಗಿರಬೇಕು. ಇನ್ನು 9ನೇದಾಗಿ ನೋಡಿರಿ ಮ್ಯಾನೇಜರ್ ಗ್ರೇಡ್ B ವೇಕೆನ್ಸಿ 2 ಕನಿಷ್ಠ 25 ಮತ್ತು ಗರಿಷ್ಠ 35 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಗ್ರ್ಯಾಜುಯೇಟ್ ಇನ್ BSc ಆಗಿರಬೇಕು. ಮಿನಿಮಮ್ ಎಕ್ಸ್ಪೀರಿಯೆನ್ಸ್ 4 ವರ್ಷಗಳ ಕಾಲ ಆಗಿರಬೇಕು. ಇನ್ನು 10ನೇದಾಗಿ 4 ವೇಕೆನ್ಸಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ ಗ್ರೇಡ್ D ಒಳಗೆ ಖಾಲಿ ಇದ್ದು ಕನಿಷ್ಠ 35 ಮತ್ತು ಗರಿಷ್ಠ 45 ವರ್ಷದೊಳಗಿನ ಅಭ್ಯರ್ಥಿ ಆಗಿರಬೇಕು. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು BTech ಅಥವಾ BE ಇನ್ ಸಿವಿಲ್ ಅಥವಾ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಮಿನಿಮಮ್ 10 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 11ನೇದಾಗಿ ನೋಡೋದಾದರೆ 2 ವೇಕೆನ್ಸಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಒಳಗೆ ಖಾಲಿ ಇದ್ದು ಕನಿಷ್ಠ 28 ವರ್ಷದ ಮೇಲಿನ ಅಭ್ಯರ್ಥಿ ಮತ್ತು 40 ವರ್ಷದ ಕೆಳಗಿನ ವಯಸ್ಸನ್ನು ಹೊಂದಿರುವ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಕ್ವಾಲಿಫಿಕೇಷನ್ ಬಂದುಬಿಟ್ಟು BTech ಆಗಿರ್ಬೋದು, BE ಇನ್ ಸಿವಿಲ್ಲ 7 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸ ಹೊಂದಿರಬೇಕು. ಮ್ಯಾನೇಜರ್ ಗ್ರೇಡ್ B
ಮಿನಿಮಮ್ 25 ವರ್ಷವಾಗಿದ್ದರೆ ಮ್ಯಾಕ್ಸಿಮಮ್ 35 ವರ್ಷದೊಳಗಿನ ಅಭ್ಯರ್ಥಿ ಆಗಿರಬೇಕು. ಕ್ವಾಲಿಫಿಕೇಷನ್ BTech BA, ವರ್ಕ್ ಎಕ್ಸ್ಪೀರಿಯನ್ಸ್ 4 ವರ್ಷಗಳ ಕಾಲ ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯನ್ಸ್. ಇನ್ನು ಸೆಕ್ಯೂರಿಟಿ ಅಂತ ಮ್ಯಾನೇಜರ್ ಗ್ರೇಡ್ B ಒಳಗೆ ವೇಕೆನ್ಸಿ 2 ವೇಕೆನ್ಸಿ ಖಾಲಿ ಇದಾವೆ. ಮಿನಿಮಮ್ ಏಜ್ 25 ಆದರೆ ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಆಗಿರಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ 4 ವರ್ಷಗಳ ಕಾಲ ಆಗಿರಬೇಕು. ಇನ್ನು 22 ವೇಕೆನ್ಸಿ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ C ಒಳಗೆ ಮಿನಿಮಮ್ ಏಜ್ 28 ಆದರೆ ಮ್ಯಾಕ್ಸಿಮಮ್ 40 ವರ್ಷ ಒಳಗಿನ ವಯಸ್ಸಿನ ಅಭ್ಯರ್ಥಿ ಆಗಿರಬೇಕು. ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಎನಿ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಮತ್ತು ಎಕ್ಸ್ಪೀರಿಯನ್ಸ್ 7 ವರ್ಷಗಳ ಕಾಲ ಆಗಿರಬೇಕು. ಇನ್ನು 14ನೇದಾಗಿ 39 ವೇಕೆನ್ಸಿ ಖಾಲಿ ಇದ್ದು ಮ್ಯಾನೇಜರ್ ಗ್ರೇಡ್ B ಒಳಗೆ ಮಿನಿಮಮ್ ಏಜ್ 25 ಮತ್ತು ಮ್ಯಾಕ್ಸಿಮಮ್ 35 ವರ್ಷದೊಳಗಿನ ಅಭ್ಯರ್ಥಿ ಆಗಿರಬೇಕು ಮತ್ತು ಗ್ರ್ಯಾಜುಯೇಷನ್ ಆಗಿರಬೇಕು. 4 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ. ಇನ್ನು 15ನೇದಾಗಿ ನೋಡಿರಿ ಲಾಸ್ಟ್ 15ನೇದಾಗಿ 1 ವೇಕೆನ್ಸಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ರೇಡ್ D ಒಳಗೆ 35 ವರ್ಷ ಕನಿಷ್ಠ ವಯಸ್ಸು ಮತ್ತು ಗರಿಷ್ಠ 45 ವರ್ಷದ ಒಳಗಿನ ವಯಸ್ಸನ್ನು ಅಭ್ಯರ್ಥಿ ಹೊಂದಿದ್ದು ಗ್ರ್ಯಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಒಳಗೆ ಅಭ್ಯರ್ಥಿ ತನ್ನದೇ ಆದ ಎಜುಕೇಷನ್ ಮುಗಿಸಿರಬೇಕು ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 10 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಮತ್ತು ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈಗ ಮೊದಲನೇದಾಗಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ರೇಡ್ Dಗೆ 1,97,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಸಿಗ್ತದೆ ರೀ. ಇನ್ನು 2ನೇದಾಗಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C ಒಳಗೆ 1,64,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಸಿಗತ್ತೆ ರೀ. ಇನ್ನು ಮ್ಯಾನೇಜರ್ ಗ್ರೇಡ್ B ಒಳಗೆ 1,24,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಸಿಗತ್ತೆ ರೀ. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ SC ST ಕ್ಯಾಂಡಿಡೇಟ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು ಮತ್ತು ಜನರಲ್ EWS ಮತ್ತು OBC ಕ್ಯಾಂಡಿಡೇಟ್ಗೆ 1,050 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಮತ್ತು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ ಆದ IDBI ಬ್ಯಾಂಕಿಗೆ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.